ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಹಿಂದೆ ಬಿದ್ದ ಯುವಕನನ್ನ ಯುವತಿಯ ಮನೆಯವರು ಕೋಲಾರದ ವೀರಭದ್ರೇಶ್ವರ ದೇವಸ್ಥಾನದ ಕೋಣೆಯಲ್ಲಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ ಪರಿಣಾಮ ಯುವಕ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟ ಘಟನೆ ಶುಕ್ರವಾರ ನಡೆದಿದೆ. ಕೋಲಾರದಲ್ಲಿ ವಾಹನ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ರಾಘವೇಂದ್ರ ಕಂಬಾರ್ ಆತನ ಮನೆಯ ಎದುರುಗಿನ ಯುವತಿಯೊಂದಿಗೆ ಪ್ರೀತಿ ಮಾಡ್ತಾ ಇದ್ದ. ಆದರೆ ಯುವತಿಗೆ ಬೇರೆ ಯುವಕನೊಂದಿಗೆ ಮದುವೆ ಮಾಡಿಕೊಟ್ಟಿದ್ರು. ರಾಘವೇಂದ್ರನ ಮೇಲಿನ ವ್ಯಾಮೋಹ ಹೋಗಿರ್ಲಿಲ್ಲ. ಗಂಡನ ಮನೆಯಿಂದ ತವರು ಮನೆಗೆ ಬಂದಾಗ ಯುವತಿ ರಾಘವೇಂದ್ರನನ್ನ ಭೇಟಿಯಾಗುವ ವಿಷಯ ಯುವತಿಯ ತಾಯಿಗೆ ಗೊತ್ತಾಗಿ ಮಂಗಳವಾರ ವೀರಭದ್ರೇಶ್ವರ ದೇವಸ್ಥಾನದ ಕೊಠಡಿಯೊಂದರಲ್ಲಿ ಹಾಕಿ ಮನಸ್ಸು ಇಚ್ಛೆ ತಿಳಿಸಿದ್ದಾರೆ. ಹೇಳಾರ್ದ ಏನೈತಿ, ಒಂದು 15 ಹುಡುಗರು ಕರ್ಕೊಂಡು ಹೋಗಿ ಆ ಹುಡುಗನ ನಡ್ಬರ್ಕ್ ಹಾಕಿ ಬರ್ದಾರ. ಬಡದು ಈ ಥರ ಜೀವ ಹೋಗುವಂಗ ಅದೇನು ಅವರು ಹುಡುಗಿದು ಅತ್ತ ಲಪಡ ಅಂತ ಹೇಳು ಮಾತು ಅಂದ್ರೆ ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ನಾವು ಒಮ್ಮೆ ನಮ್ಮ ಕಣ್ಣಿಗೂ ಬಿದ್ದಿಲ್ಲ. ಅದು ಅವ್ರಿಗೆ ಗೊತ್ತಿದ್ರೆ ನಮ್ಮ ಮುಂದೆ ಹೇಳ್ಬೇಕಾಗಿತ್ತು ಸರ್. ಹೇಳ್ಬೇಕಾಗಿತ್ತು, ಹೇಳಿಲ್ಲ. ನಮ್ಗೆ ಹೇಳಾರ್ದ ಡೈರೆಕ್ಟರ್ ಹುಡುಗನ ಕರ್ಕೊಂಡು ಹೋಗಿ ಏನದ ಹಿಂಗೆ ಜೀವ ಹೋಗಂಗೆ ಬಡ್ಬೇಕಾಗ್ತದೆ. ಡ್ರೈವರ್ಕಿ ಮಾಡ್ತಿದ್ದಾನೆ ಸರ್. ಅವ್ರ ಮನ್ಯಾಗ ಅವರೇ ಹಚ್ಚಿ ಹೊಡ್ಸಿರ್ಬೇಕತ್ ನಮ್ಮ ಪೂರ ಅವ್ರ ಮ್ಯಾಗ. ನಾ ಹುಡುಗಗೆ ದೊಡ್ಡಪ್ಪ, ನಮ್ಮ ತಮ್ಮನ ಮಗ ರೀ, ಲಕ್ಷ್ಮಣ್ ಅಂತೇಳಿ. ರಾಘವೇಂದ್ರನ ಕುಟುಂಬ ಬಡತನದ ಕೋಲಾರದಿಂದ ಬಾಗಲಕೋಟೆಯಿಂದ ಬೆಳಗಾವಿಗೆ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ರು. 5 ಲಕ್ಷ ಹಣ ಕಟ್ಟುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಶುಕ್ರವಾರ ಚಿಕಿತ್ಸೆ ಫಲಿಸದೆ ರಾಘವೇಂದ್ರ ಮೃತಪಟ್ಟಿದ್ದಾನೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.